ಲೂಕರ ಶುಭ ಸಂದೇಶ 18ನೇ ಅಧ್ಯಾಯ 1-8. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು, ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಇಂದಿನ ವಾಕ್ಯ ನಮಗೆ ಎಷ್ಟು ಅದ್ಭುತವಾದ ವಿಚಾರವನ್ನು ತಿಳಿಯಪಡಿಸ್ತದೆ ಅಂದರೆ, ನಾವೆಲ್ಲರಿಗೂ ಒಂದೇ ಒಂದು ಪ್ರಶ್ನೆ. ನಾವು ಯಾವಾಗಲೂ ಪ್ರಾರ್ಥಿಸ್ತೀವಿ, ದೇವರು ಉತ್ತರನೇ ಕೊಡ್ತಾ ಇಲ್ವಲ್ಲ, ನಮ್ಮ ಜೀವಿತದಲ್ಲಿ ದೇವರು ಉತ್ತರನೇ ಕೊಡ್ತಾ ಇಲ್ವಲ್ಲ ಎನ್ನುವ ಪ್ರಶ್ನೆಗಳು ಯಾವಾಗಲೂ ನಮ್ಮನ್ನು ಕಾಡ್ತಾ ಇರ್ತವೆ. ಹೌದಲ್ವಾ? ಹೌದು. ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ತಂದೆಯನ್ನು ನಂಬಿಕೊಂಡು ಅವರನ್ನು ಪ್ರಾರ್ಥಿಸುತ್ತಲೇ ಇರ್ತೇವೆ. ಉತ್ತರ ಮಾತ್ರ ಸಿಗ್ತಾ ಇರೋದಿಲ್ಲ. ಆದರೆ ಇಂದಿನ ವಾಕ್ಯ ನಮಗೆ ಧೈರ್ಯವನ್ನು ನೀಡುತ್ತದೆ. ಇಂದಿನ ವಾಕ್ಯ ನಮಗೆ ಉತ್ತರವನ್ನು ನೀಡುವಂಥದ್ದಾಗಿದೆ. ಹಾಗಿದ್ರೆ ಇಂದಿನ ವಾಕ್ಯ ಹೇಳ್ತದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಪ್ರಭು ಯೇಸು ಒಂದು ಸಾಮ್ಯವನ್ನು ಹೇಳ್ತಾರೆ. ಆ ಸಾಮ್ಯದಲ್ಲಿ ನ್ಯಾಯಾಧಿಪತಿ ಆದವನು ಹೇಗಿದ್ದ ಅಂದರೆ, ಕಡು ಬಂಡನಂತಾಗಿದ್ದ. ಅವನು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ, ದೇವರಿಗೂ ಹೆದರುತ್ತಿರಲಿಲ್ಲ, ಮನುಷ್ಯರನ್ನು ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ. ಅಂತ ಕಠೋರ ವ್ಯಕ್ತಿ ಆತನು. ಆ ಸಮಯದಲ್ಲಿ ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ಲು. ಯಾರಿಲ್ಲಂತೆ? ಒಬ್ಳು ವಿಧವೆ, ಯಾರೂ ಇಲ್ಲ, ಆಕೆ ಒಬ್ಬಳೆ. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ತನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ಲು. ಯಾವಾಗಲೂ ಬರೋದು, ವಿರೋಧಿಯಿಂದ ನನ್ನನ್ನು ಬಿಡಿಸು, ನನಗೆ ರಕ್ಷಣೆ ಕೊಡು ಅಂತ ನ್ಯಾಯಾಧಿಪತಿ ಹತ್ರ ಕೇಳೋದು. ಅವಳು ಬೈಯಲ್ಲ, ಏನು ಮಾಡಲ್ಲ. ಅವಳು ಯಾವಾಗಲೂ ಕೂಡ ಆತನನ್ನು ಕೇಳ್ಕೊತಾನೆ ಇರ್ತಾಳೆ. ಆ ನ್ಯಾಯಾಧಿಪತಿ ಕಡು ಕಠೋರಿ, ದುಷ್ಟ. ಆದರೂ ಕೂಡ ಆಕೆ ಮಾತ್ರ ನಮ್ರತೆಯಿಂದಲೇ ಕೇಳಿಕೊಳ್ಳುತ್ತಲೇ ಇರ್ತಾಳೆ. ಎಂಥ ಅದ್ಭುತವಾದಂತಹ ವಿಚಾರವನ್ನು ಪ್ರಭು ಯೇಸು ಹೇಳ್ತಾರೆ ನೋಡಿ. ನಾವು ಎಷ್ಟು ತಗ್ಗಿಸಲ್ಪಡಬೇಕು, ಎಷ್ಟು ಮುಗ್ಧತಾ ಮನಸ್ಸು ನಮ್ಮಲ್ಲಿರಬೇಕು. ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಆ ಅಧಿಕಾರಕ್ಕೆ ಸಲ್ಲತಕ್ಕ ಗೌರವವನ್ನು ಸಲ್ಲಿಸುವಂಥ ಮನಸ್ಸು ನಮ್ಮಲ್ಲಿರಬೇಕು ಅಂತ ಹೇಳಿಕೊಡ್ತಾರೆ. ನಿಜವಾಗಿಯೂ ನಮ್ಮಲ್ಲಿ ಇರುವಂಥ ಎಲ್ಲೋ ಮೂಲೆಯಲ್ಲಿರುವ ಅಹಂಕಾರ ಯಾವತ್ತೂ ನಮಗೆ ತಲೆ ತಗ್ಗಿಸೋದಿಕ್ಕೆ ಬಿಡೋದಿಲ್ಲ. ಹೌದಲ್ವಾ? ನಾವು ಒಂದು ಸಾರಿ ಕೇಳಿದ್ಮೇಲೆ, 2 ಸಾರಿ ಕೇಳಿದ್ಮೇಲೆ ಕಿರಿಕಿರಿ ಆಗ್ಬಿಡುತ್ತೆ ನಮಗೆ. ಅವನನ್ನು ನಾವು ದೂಷಿಸೋದಕ್ಕೆ ಪ್ರಾರಂಭಿಸ್ತೀವಿ, ಅವನ ವಿರುದ್ಧವಾಗಿ ಸಿಡಿದೇಳೋದಕ್ಕೆ ಮುಂದಾಗ್ತೀವಿ. ಆದರೆ ಈಕೆ ಪ್ರತಿ ಸಾರಿಯೂ ಕೂಡ ಹೋಗಿ ಕೇಳಿಕೊಳ್ಳುತ್ತಲೇ ಇರ್ತಾಳೆ. ಕೇಳಿಕೊಳ್ಳುವುದು ಅಂದರೆ ನಮ್ಗೆ ಅರ್ಥ ಆಗುತ್ತೆ. ಅವಳು ಏನು ಮಾಡ್ತಾ ಇದ್ದಾಳೆ? ಅಷ್ಟು ವಿಧೇಯತೆಯಿಂದ ಕೇಳ್ಕೊತಾ ಇದ್ದಾಳೆ. ಹೌದಲ್ವಾ? ಇದು ನಮಗೆ ಪಾಠ ಮಾಡ್ತಾ ಇದೆ. ಕ್ರೈಸ್ತಿಯ ಜೀವಿತ ಏನನ್ನು ಹೇಳ್ಕೊಡ್ತದೆ? ನಿನ್ನಲ್ಲಿ ಕೋಪ ಅಲ್ಲ, ನಿನ್ನಲ್ಲಿ ಸಿಡಿದೇಳುವ ಮನಸ್ಥಿತಿ ಅಲ್ಲ, ನಿನ್ನಲ್ಲಿ ಅವಿಧೇಯತ್ವ ಅಲ್ಲ, ನಿನ್ನಲ್ಲಿ ಅಹಂಕಾರ ಅಲ್ಲ. ನೀನು ಮುಗ್ಧತೆಯಿಂದ ವಿಧೇಯನಾಗಬೇಕು, ನಿನ್ನನ್ನು ನೀನು ತಗ್ಗಿಸಿಕೊಳ್ಳಬೇಕು ಅನ್ನೋದನ್ನ ವಾಕ್ಯ ಹೇಳ್ತಾ ಇದೆ. ನಾನು ಯಾವ ಮನಸ್ಥಿತಿಯಿಂದ ತಂದೆಯಾದ ದೇವರ ಬಳಿಗೆ ಬರ್ತಾ ಇದ್ದೀನಿ? ಇವತ್ತು ನಮ್ಮ ಹೃದಯಗಳನ್ನು ಅವಲೋಕಿಸೋದಿಕ್ಕೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಅಹಂಕಾರ ಇದೆಯಾ?
ನಾನು ಅವಿಧೇಯನಾಗಿದ್ದೇನಾ? ನನ್ನ ಬದುಕಿನಲ್ಲಿ ಕೋಪ ದ್ವೇಷಗಳಿಂದ ನಾನು ಕೂಡಿದವನಾಗಿದ್ದೇನಾ? ನನ್ನ ಬದುಕು ಯಾವ ರೀತಿಯಲ್ಲಿದೆ? ಯಾವ ಮನಸ್ಥಿತಿ ಇಟ್ಕೊಂಡು ನಾನು ದೇವ್ರ ಹತ್ರ ಬರ್ತಾ ಇದ್ದೀನಿ ಎನ್ನುವ ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕಾಗಿದೆ. ಮುಂದಿನ ವಾಕ್ಯ ಹೇಳ್ತದೆ, ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಕೆ ಅಷ್ಟು ಸಾರಿ ಬಂದ್ರೂ ಕೂಡ ನ್ಯಾಯಾಧಿಪತಿ ಏನ್ ಮಾಡೋದಿಲ್ಲ, ಮನಸ್ಸೇ ಕೊಡೋದಿಲ್ಲ, ಗಮನನೇ ಹರಿಸೋದಿಲ್ಲ. ಬರ್ತಾರೆ, ಹೇಳ್ತಾರೆ, ಹೋಯ್ತಾರೆ, ಕೇರೇ ಮಾಡ್ತಾ ಇಲ್ಲ. ಯಾವ ವಿಚಾರವಾಗಿಯೂ ಕೇರ್ ಮಾಡ್ತಾ ಇಲ್ಲ. ಆಕೆ ಒಬ್ಬಳೇ ಇದ್ದಾಳೆ, ಆಕೆಗೆ ಯಾವುದೇ ಶಕ್ತಿ ಇಲ್ಲ, ಬಲ ಇಲ್ಲ, ಯಾರು ಆಧಾರವಾಗಿಲ್ಲ ಆಕೆಗೆ. ಆತನ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬರಲಿಲ್ಲ, ಕೇರೇ ಮಾಡ್ತಾ ಇಲ್ಲ ಅವನು. ಆದರೆ ಅವನಿಗೆ ಒಂದು ಸಾರಿ ಕಿರಿಕಿರಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಕಾಡ್ತಾ ಇರೋದ್ರಿಂದ ನಾನೇನು ಮಾಡ್ತೀನಿ, ನ್ಯಾಯ ವಿಚಾರಿಸಿ ತೀರ್ಪು ಕೊಟ್ಬಿಡ್ತೀನಿ, ಆ ವಿಚಾರವು ನನ್ನಿಂದ ದೂರ ಆಗಿಬಿಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ನನ್ನನ್ನು ಸಾಕು ಮಾಡಿಬಿಡ್ತಾಳೆ ಹೇಳು, ಇಲ್ಲದಿದ್ರೆ ಫಸ್ಟು ಈಕೆ ನ್ಯಾಯ ತೀರ್ವಿಕೆಯನ್ನು ಮಾಡಿಬಿಡ್ಬೇಕು ಅಂತೇಳಿ ನ್ಯಾಯ ತೀರ್ವಿಕೆಯನ್ನು ಮಾಡಿಬಿಡ್ತಾನೆ. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ನೋಡಿ, ದೇವರಾದುಕೊಂಡವರು, ದೇವರು ಯಾರನ್ನ ಆರಿಸಿ ತೆಗೆದಿದ್ದಾರೋ ಅವರು ಆತನಿಗೆ, ದೇವರಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಸಮಯವನ್ನೇ ನೋಡ್ತಾ ಇಲ್ಲ, ಅಷ್ಟು ಮೊರೆ ಇಡ್ತಾ ಇದ್ದಾರೆ. ಮೊರೆ ಇಡ್ತಾ ಇರುವಾಗ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ದೇವರು ಮಾತ್ರ, ನೀವು ಅನ್ಕೋತಾ ಇರ್ತೀರಿ ತಡವಾಗ್ತಾ ಇದೆಯಲ್ಲ, ಲೇಟ್ ಆಗ್ತಾ ಇದೆಯಲ್ಲ. ಇಲ್ಲ, ನಿನ್ನ ವಿಚಾರವಾಗಿ ತೀರ್ಪನ್ನ ಮಾಡಿಯೇ ಮಾಡ್ತಾರೆ. ನಿನ್ನನ್ನು ಬಿಟ್ಟು ಹಾಕಲ್ಲ. ನಿನಗೇ ಗೊತ್ತಿಲ್ಲದೆ ನಿನ್ನ ಸುತ್ತಲೂ ಈಗಾಗಲೇ ಕಾರ್ಯ ಪ್ರಾರಂಭ ಆಗಿರ್ತದೆ. ಆದರೆ ನಮ್ಮ ಮನಸ್ಸು ಏನು ಹೇಳ್ತಾ ಇರ್ತದೆ? ಏನೂ ಉತ್ತರ ಸಿಗ್ತಾ ಇಲ್ವಲ್ಲ. ಆದರೆ ದೇವರ ಕಾರ್ಯ ಮಹೋನ್ನತವಾಗಿ ಜರುಗುತ್ತಲೇ ಇರ್ತದೆ. ಸುತ್ತಲೂ ನಡೆಯುವ ಕಾರ್ಯವನ್ನು ನಾವು ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಹರಿದಾಡುತ್ತಿರುವ ಗಾಳಿಯಿಂದ ಹಿಡಿದು ಪ್ರತಿಯೊಂದು ವ್ಯಕ್ತಿತ್ವಗಳ ಮನಸ್ಸುಗಳಿಂದ ಹಿಡಿದು ಎಲ್ಲ ಕಡೆಯಲ್ಲೂ ದೇವದೂತರುಗಳು ಸಂಪೂರ್ಣ ಕಾರ್ಯವನ್ನು ಮಾಡ್ತಲೇ ಇರ್ತಾರೆ. ಯಾಕೆಂದರೆ ದೇವರು ತನ್ನ ಜನಾಂಗವನ್ನ ಬಿಟ್ಟು ಹಾಕುವವರಲ್ಲ. ಅವರು ಅವರ ಮೊರೆಯನ್ನು ಕೇಳಿಯೇ ಕೇಳ್ತಾರೆ, ಉತ್ತರಿಸಿಯೇ ಉತ್ತರಿಸ್ತಾರೆ. ಒಬ್ಬ ಮಹಿಳೆ ಪ್ರಭು ಯೇಸು ಹತ್ರ ಬಂದು ಬೇಡ್ಕೊಳ್ಳುವಾಗ ಪ್ರಭು ಯೇಸು ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಹಾಕುವ ಆಹಾರವನ್ನು ನಾಯಿಗಳಿಗೆ ಹಾಕಕ್ಕಾಗುತ್ತಾ ಅಂತ. ಆದರೆ ಆಕೆ ಹೇಳ್ತಾಳೆ, ಆ ವಿಧೇಯತ್ವ ಈ ಒಂದು ಸಾಮ್ಯಕ್ಕೆ ತುಂಬಾ ಹತ್ತಿರವಾದಂಥದ್ದಾಗಿದೆ. ಆಕೆ ಏನು ಹೇಳ್ತಾಳೆ? ಮಕ್ಕಳು ತಿಂದು ಬೀಳಿಸಿದ ಆ ರೊಟ್ಟಿಯನ್ನಾದರೂ ತಿನ್ನಬಹುದಲ್ವಾ ಅಂತ ಕೇಳ್ತಾಳೆ. ಎಂಥ ಒಂದು ನಂಬಿಕೆ, ಎಂಥ ವಿಧೇಯತ್ವ, ಎಂಥ ತನ್ನನ್ನು ತಗ್ಗಿಸಿಕೊಂಡ ಹೃದಯ. ಪ್ರಭು ಯೇಸು ಅಲ್ಲಿ ಆಕೆಯನ್ನ ನಿಜವಾಗಿಯೂ ಮೆಚ್ಚಿಕೊಳ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಇವತ್ತಿನ ದಿನ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನ ಬಳಿಗೆ ಬಂದರೆ ಆ ತಗ್ಗುವಿಕೆ ಇದೆಯಲ್ಲ, ದೇವರನ್ನು ನಿಜವಾಗಿಯೂ ಕರಗಿಸ್ಬಿಡ್ತದೆ. ನಾವು ಪಾಪಿಗಳೇ ಹೌದು, ನಾವು ದ್ರೋಹಿಗಳೇ ಹೌದು. ಆದರೆ ನಮ್ಮನ್ನು ನಾವು ತಿದ್ದುಕೊಂಡು ಮನಮುರುಗಿ ನಮ್ಮನ್ನು ತಗ್ಗಿಸಿಕೊಂಡು ವಿಧೇಯರಾಗಿ ತಂದೆ ಬಳಿಯಲ್ಲಿ ಬಂದು ಪ್ರಾರ್ಥಿಸ್ತೀವಲ್ಲ, ಆ ವಿಧೇಯತ್ವದ ಪ್ರಾರ್ಥನೆ, ದೇವರೇ ನೀನೊಬ್ಬನೇ ಮಾಡಲು ಶಕ್ತನು ಅಂತ ನಂಬಿಕೊಂಡು ಬರುವ ಆ ಪ್ರಾರ್ಥನೆ ನಿಜವಾಗಿಯೂ ಉತ್ತರ ದೊರೆಯುತ್ತದೆ. ಆ ದುಷ್ಟ ನ್ಯಾಯಾಧಿಪತಿಯೇ ಆಕೆಯ ಕೂಗಿಗೆ, ಆಕೆ ದಿನನಿತ್ಯವೂ ಬಂದು ಕಾಡಿಸಿದ ರೀತಿಗೆ ಅವನು ಸೋತು ಹೋಗಿ ತೀರ್ಪು ಮಾಡೋದಕ್ಕೆ ಮುಂದಾಗ್ತಾನೆ. ನನ್ನ ದೇವರು ನನ್ನನ್ನು ಪ್ರೀತಿಯಿಂದ ಸೃಷ್ಟಿಸಿದರು, ನನ್ನ ದೇವರು ನನ್ನನ್ನು ಕರುಣಿಸಿ ಸೃಷ್ಟಿಸಿದರು, ನನ್ನ ದೇವರು ತನ್ನ ಸಾರೂಪ್ಯದಲ್ಲೇ ನನ್ನನ್ನು ಸೃಷ್ಟಿಸಿ ಇವತ್ತಿಗೂ ನನ್ನನ್ನು ಪ್ರೀತಿಸುತ್ತಲೇ ಇದ್ದಾರೆ. ಅಂತ ಹೃದಯಮಯಿ, ದಯಾಮಯಿ, ಕರುಣಾಮಯಿ ಇವತ್ತಿನ ದಿನ ನಮ್ಮ ಮೊರೆಯನ್ನು ಆಲಿಸದೇ ಇರ್ತಾರ? ಆಲಿಸಿಯೇ ಆಲಿಸ್ತಾರೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕಾಗಿದೆ.
ನಮ್ಮಲ್ಲಿರುವ ಅಹಂಕಾರವನ್ನ ಬದಿಗೊತ್ತಬೇಕಾಗಿದೆ, ಅದನ್ನು ಕಿತ್ತೆಗೆಯಬೇಕಾಗಿದೆ. ನಮ್ಮಲ್ಲಿರುವ ಕೋಪಗಳನ್ನು ತೆಗೆದು ಹಾಕಬೇಕಾಗಿದೆ, ನಮ್ಮಲ್ಲಿರುವ ದುಷ್ಟ ಕಾರ್ಯಗಳನ್ನು ತೆಗೆದು ಹಾಕಬೇಕಾಗಿದೆ. ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಲ್ಪಟ್ಟವರಾಗಿ ಕರ್ತನನ್ನೇ ದೃಷ್ಟಿಸುತ್ತಾ ಸಂಪೂರ್ಣವಾಗಿ ಕರ್ತನೇ ನೀನೇ ಮಾಡಲು ಶಕ್ತನು ಅಂತ ನಂಬಿಕೊಂಡು ಬಂದಿದ್ದೆ ಆದರೆ ನಮ್ಮ ಎಲ್ಲ ಮೊರೆಯನ್ನ ಆಲಿಸಿ ತಂದೆಯಾದ ದೇವರು ಸದುತ್ತರವನ್ನ ದಯಪಾಲಿಸ್ತಾರೆ. ಆ ಉತ್ತರವು ಸುತ್ತಲಿನ ವ್ಯಕ್ತಿತ್ವಗಳಿಗೆ ಆಶ್ಚರ್ಯಕರವಾಗಿಯೂ ನಮಗೆ ಅದು ಮಹೋನ್ನತ ಕಾರ್ಯವಾಗಿಯೂ ಸಾಕ್ಷಿಯುತ ಜೀವಿತವನ್ನು ಜೀವಿಸಲು, ಹೆಮ್ಮೆಯ ಬದುಕನ್ನು ಜೀವಿಸಲು, ಕರ್ತರನ್ನು ಮಹಿಮೆ ಪಡಿಸುತ್ತಾ ಸ್ತುತಿಸುತ್ತಾ ವಂದಿಸುತ್ತಾ ಆರಾಧಿಸುತ್ತಾ ಹರ್ಷಾನಂದದಿಂದ ಜೀವಿಸಲು ಒಂದು ದಾರಿ ಮಾಡಿಕೊಡ್ತದೆ. ಇದು ಸತ್ಯ. ಹಾಗಾಗಿನೇ ಮೊರೆ ಇಡುವುದನ್ನು ಬಿಡಬೇಡ್ರಿ, ಹೃದಯದಲ್ಲಿನ ಕಲ್ಮಶವನ್ನು ತೆಗೆದು ಮೊರೆ ಇಡ್ರಿ. ಇದನ್ನು ಇಂದಿನ ವಾಕ್ಯ ನಮಗೆ ಹೇಳ್ತಾ ಇದೆ. ನಮ್ಮಲ್ಲಿ ಯಾವುದೇ ಬಂಡೆಯಂತಹ ಬೆಟ್ಟದಂತಹ ಜೀವಿತ ಇರಬಾರದು. ಇವತ್ತು ಹಳ್ಳ ಕೊಳ್ಳಗಳನ್ನು ಮುಚ್ಚಿರಿ, ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಿರಿ ಅಂತ ಸ್ನಾನಿಕ ಯೋಹಾನರು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳ್ರಿ. ನಮ್ಮಲ್ಲಿರುವಂತಹ ಅಹಂಕಾರವೆನ್ನುವ ಬೆಟ್ಟ, ನಾನೇ ಶ್ರೇಷ್ಠನೆನ್ನುವ ಬೆಟ್ಟ, ಅಧಿಕಾರ ಇದೆ ಎನ್ನುವ ಬೆಟ್ಟ, ಅಥವಾ ದುಡ್ಡು ವ್ಯಾಮೋಹಗಳಿಂದ ನಮ್ಮನ್ನೇ ನಾವು ಉಬ್ಬಿಸಿಕೊಂಡಿರುವ ಆ ಬೆಟ್ಟಗಳನ್ನು ಕರಗಿಸಿರಿ. ಮರೆಯಲ್ಲಿ ಮಾಡುತ್ತಿರುವ ಆ ಪಾಪಗಳನ್ನು ಬಿಟ್ಟು ಬಿಡ್ರಿ. ಹಳ್ಳ ಕೊಳ್ಳಗಳನ್ನೆಲ್ಲ ಮುಚ್ಚಿ ಹಾಕ್ರಿ. ಪ್ರಭು ಯೇಸು ಬರಲಿದ್ದಾರೆ. ಪ್ರಭು ಯೇಸು ನಮ್ಮ ಮೊರೆಯನ್ನು ಆಲಿಸುವವರಾಗಿದ್ದಾರೆ. ಪ್ರಭು ಯೇಸು ನಮ್ಮ ಮೊರೆಗೆ ಕಿವಿಗೊಡುವವರಾಗಿದ್ದಾರೆ. ಸದುತ್ತರವನ್ನು ಒದಗಿಸಿಕೊಡುವವರಾಗಿದ್ದಾರೆ. ಹಾಗಾಗಿ ಇಂದಿನ ವಾಕ್ಯ ಹೇಳಿದಂತೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ, ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳೋಣ. ಹೃದಯಾಂತರಾಳದಿಂದ ತಂದೆಯಲ್ಲಿ ಮೊರೆ ಇಡೋಣ, ನಂಬಿಕೆಯಿಂದ ಮೊರೆ ಇಡೋಣ. ತಂದೆಯು ಸದುತ್ತರವನ್ನು ದಯಪಾಲಿಸ್ತಾರೆ. ಮುಂದಿನ ವಾಕ್ಯ ಹೇಳ್ತದೆ, ಹೀಗಿದ್ದರೂ ಬೇಗ ಅವರು ನ್ಯಾಯವನ್ನು ತೀರಿಸ್ತಾರೆ ಎನ್ನುವ ವಾಕ್ಯದ ನಂತರ ಪ್ರಭು ಯೇಸು ಹೇಳ್ತಾರೆ, ಈ ತರ ತಂದೆಯಾದ ದೇವರು ಪ್ರತಿಯೊಂದು ವಿಚಾರಗಳಿಗೂ ನ್ಯಾಯವನ್ನು ತೀರಿಸುತ್ತಾ ಮೊರೆಯನ್ನು ಆಲಿಸಿ ಸದುತ್ತರವನ್ನು ನೀಡುತ್ತಾ ಬಂದರೂ ಕೂಡ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಪ್ರಶ್ನೆ ಆಗ್ತಾ ಇದ್ದಾರೆ, ನಾನು ಕಾಣ್ತೀನ? ಆ ನಂಬಿಕೆಯನ್ನು ನಾನು ಕಾಣ್ತೀನ ಅಂತ ಅವರು ಕೇಳ್ತಾ ಇದ್ದಾರೆ. ನಿಜವಾಗಿಯೂ ಇಂದಿನ ವಾಕ್ಯ ನಮಗೆ ಅದ್ಭುತವಾದ ಸಾರಾಂಶವನ್ನು ನೀಡ್ತಾ ಇದೆ. ನಮ್ಮ ನಂಬಿಕೆ ಕುಂದಿ ಹೋಗಬಾರ್ದು. ನಾವು ನಂಬಿಕೆಯನ್ನು ಬಲವಾಗಿಡಬೇಕು. ಯಾಕಂದರೆ ನಂಬಿಕೆಗೆ ಅರ್ಹನಾದ ನಂಬಿಗಸ್ತನು ಯಾರು ಅಂತ ವಾಕ್ಯ ಹೇಳ್ತದೆ. ತಂದೆಯಾದ ದೇವರೇ ಎಂಬುದಾಗಿ ಹೇಳ್ತದೆ. ಹಾಗಾಗಿ ಈ ಲೋಕದ ಎಲ್ಲದರ ಮೇಲಿನ ನಂಬಿಕೆ ಹುಸಿಯಾಗಬಹುದು, ಆದರೆ ದೇವರ ಮೇಲಿಟ್ಟಿರುವ ನಂಬಿಕೆ ಹುಸಿಯಾಗಲ್ಲ. ಆತನು ಸರ್ವಶಕ್ತನು, ಸರ್ವವನ್ನು ಮಾಡಲು ಶಕ್ತನು. ಹಾಗಾಗಿ ಇಂದಿನ ವಾಕ್ಯ ಹೇಳಿದ ಈ ಅದ್ಭುತವಾದ ವಾಕ್ಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ನಮ್ಮಲ್ಲಿರುವ ಎಲ್ಲ ದುಷ್ಟ ವಿಚಾರಗಳನ್ನು, ಅಹಂಕಾರದ ವಿಚಾರವನ್ನು, ನಾನತ್ವದ ವಿಚಾರಗಳನ್ನು, ದುಷ್ಟತ್ವದ ವಿಚಾರಗಳನ್ನು, ಎಲ್ಲ ಪಾಪದ ಕೃತ್ಯಗಳನ್ನು ನಮ್ಮಿಂದ ತೆಗೆದುಹಾಕಿ ಕರ್ತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಆತನನ್ನು ದೃಷ್ಟಿಸೋಣ. ಆತನು ಸರ್ವವನ್ನು ಮಾಡಲು ಶಕ್ತನಾದ ಸರ್ವೇಶ್ವರ ಸ್ವಾಮಿಯ ಬಳಿಗೆ ಬರೋಣ. ಎಲ್ಲರ ಮೊರೆಯನ್ನು ಆಲಿಸುವ ದೇವಾದಿ ದೇವನನ್ನ ಮೊರೆ ಇಡೋಣ. ಜೀವಂತ ದೇವರನ್ನ ಮೊರೆ ಇಡೋಣ. ಆತನು ನಮ್ಮ ಮೊರೆಯನ್ನು ಆಲಿಸ್ತಾನೆ. ಎಂತಹ ವಿಚಾರವೇ ಆಗಿರಲಿ, ಎಂಥ ಕಠಿಣವಾದ ವಿಚಾರವೇ ಆಗಿರಲಿ, ಆತನು ಎಲ್ಲ ಮೊರೆಗೂ ಸದುತ್ತರವನ್ನ ನೀಡ್ತಾನೆ. ನಮ್ಮ ವಿರುದ್ಧವಾಗಿ ನಡೆಯುವ ಯಾವುದೇ ಒಳಸಂಚುಗಳಾಗಿರಲಿ, ಅಡ್ಡಿ ಆತಂಕಗಳೇ ಆಗಿರಲಿ, ಎಲ್ಲ ವ್ಯಕ್ತಿತ್ವಗಳನ್ನು ಆತನಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಆತನು ಸರ್ವವನ್ನ ಸರಿಪಡಿಸುವವನಾಗಿದ್ದಾನೆ. ನಮ್ಮ ವ್ಯಾಜ್ಯಗಳು ಯಾವುದೇ ಇರಲಿ, ನಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ತಂದೆಯಾದ ದೇವರ ಪಾದ ಸನ್ನಿಧಾನಕ್ಕೆ ಅರ್ಪಿಸೋಣ. ಆತನು ನಮ್ಮ ಪರವಾಗಿ ನಿಂತು ನ್ಯಾಯವನ್ನು ತೀರಿಸಲು ಬಂದೇ ಬರುವವನಾಗಿದ್ದಾನೆ. ನ್ಯಾಯವನ್ನು ತೀರಿಸಿಯೇ ತೀರಿಸ್ತಾನೆ. ಅದು ಲೇಟ್ ಆಗುತ್ತೆ ಅಂತ ವಾಕ್ಯ ಹೇಳ್ತಾ ಇಲ್ಲ, ಬೇಗನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಆ ನಂಬಿಕೆಯನ್ನು ಕಳೆದುಕೊಳ್ಳದೆ ನಂಬಿಗಸ್ತನಾದ ಸರ್ವೇಶ್ವರ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ಆತನಲ್ಲಿ ನೆಲೆಗೊಳ್ಳೋಣ. ಪ್ರಭು ಯೇಸುವಿನ ಆಗಮನದಂದು ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ? ಆ ಕ್ವಶನ್ ಮಾರ್ಕ್ ಇದೆಯಲ್ಲ, ಆ ಮಾರ್ಕಿಗೆ ಹೌದು ದೇವಾ, ನಾವಿದ್ದೇವೆ, ನಾವು ನಿಮ್ಮ ಫಲಗಳಾಗಿದ್ದೇವೆ. ಪ್ರಭು ಯೇಸುವೆ, ನಾವು ನಿಮ್ಮ ಫಲಗಳಾಗಿದ್ದೇವೆ.
ಎಂಬುದಾಗಿ ಆ ನಂಬಿಕೆಯೊಂದಿಗೆ ಜೀವಿಸೋಣ. ನಂಬಿಗಸ್ತನಾದ ದೇವರು ಸದುತ್ತರವನ್ನು ದಯಪಾಲಿಸಿಯೇ ಪಾಲಿಸ್ತಾನೆ ಎನ್ನುವ ನಂಬಿಕೆ ನಮ್ಮಲ್ಲಿ ಅಗಾಧವಾಗಿರಲಿ. ಆತನ ಕಾರ್ಯವು ನಮಗೆ ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು ತರಲಿ. ಅದಕ್ಕಾಗಿ ತಂದೆಯಾದ ದೇವರಲ್ಲಿ ಸಂಪೂರ್ಣ ಮನದಿಂದ ಪ್ರಾರ್ಥಿಸೋಣ. ನಮ್ಮ ಆಂತರ್ಯದ ಎಲ್ಲ ಪಾಪ ದೋಷಗಳಿಗಾಗಿ ಕರ್ತನಲ್ಲಿ ಮನಪೂರ್ವಕವಾಗಿ ಪಶ್ಚಾತ್ತಾಪದಿಂದ ಕರ್ತನಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ಆಮೇನ್. ಪ್ರೀತಿ ಸ್ವರೂಪನ ತಂದೆ, ಕೃಪಾಳು ದೇವನೇ, ಕರುಣಿಸುವಾತನೇ, ಹೌದು ಸ್ವಾಮಿ, ನೀವು ತಿಳಿಸಿದ ಆ ಸಾಮ್ಯದ ನ್ಯಾಯಾಧಿಪತಿಯು ಅಷ್ಟು ಕಠೋರವಾಗಿದ್ದರೂ ಆತನೇ ಕಿವಿಗೊಡುತ್ತಾನೆ. ಹೀಗಿರುವಾಗ ನಿಮ್ಮನ್ನು ಆರಿಸಿ ತೆಗೆದ ಸೇನಾಧೀಶ್ವರನಾದ ಕರ್ತರು ನಿಮ್ಮ ಮೊರೆಗೆ ಕಿವಿ ಕೊಡದೇ ಇರುವನೋ ಎಂಬುದಾಗಿ ಕೇಳುತ್ತಿದ್ದೀರಿ ಸ್ವಾಮಿ. ಆತನು ಅತಿ ಬೇಗನೆ ನ್ಯಾಯ ತೀರಿಸುವನು ಎಂಬುದಾಗಿ ಹೇಳುತ್ತಿದ್ದೀರಿ. ಈ ಒಂದು ಮಾತು ನಮ್ಮ ಹೃದಯದಲ್ಲಿ ಒಂದು ನಂಬಿಕೆಯನ್ನು ಮೂಡಿಸುವಂಥದ್ದಾಗಿದೆ. ಏಕೆಂದರೆ ನೀವು ಸತ್ಯವಾದಾತರು, ನಿಮ್ಮಲ್ಲಿ ಸುಳ್ಳು ಎಂಬುವಂಥದ್ದು ಒಂದು ಇಲ್ಲ ಸ್ವಾಮಿ. ನೀವು ನುಡಿದದ್ದೆಲ್ಲವನ್ನ ಸಂಪೂರ್ಣವಾಗಿ ನೆರವೇರಿಸುವವರಾಗಿದ್ದೀರಿ. ಈ ವಾಕ್ಯದ ಮೇಲೆ ನಾವು ನಂಬಿಕೆ ಇಟ್ಟು ನಮ್ಮ ಮನದಾಳದ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸರ್ವೇಶ್ವರ ಸ್ವಾಮಿಯಾದ ಸೇನಾಧೀಶ್ವರ ಕರ್ತನಾದ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರಾದ ಸರ್ವೇಶ್ವರ ಸ್ವಾಮಿಯ ಪಾದಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಈ ವಾಕ್ಯದ ಆಧಾರದ ಮೇಲೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ತಂದೆಯೇ, ನಿಮ್ಮ ಪುತ್ರರ ಮಾತಿನ ಆಧಾರದ ಮೇಲೆ ನಿಮ್ಮನ್ನು ನಂಬಿ ಬಂದಿದ್ದೇವೆ ಸ್ವಾಮಿ. ನೀವು ಬೇಗನೆ ಎಂಥ ವ್ಯಾಜ್ಯವಿದ್ದರೂ ಅದನ್ನು ತೀರಿಸುವವರಾಗಿದ್ದೀರಿ. ನಮ್ಮ ಮೊರೆಯನ್ನು ಆಲಿಸುವ ಏಕಮಾತ್ರ ತಂದೆಯಾದ ದೇವರು ನೀವೊಬ್ಬರೇ ಎನ್ನುವಂಥ ನಂಬಿಕೆಯ ಮೇಲೆ ನಿಮ್ಮ ಬಳಿಗೆ ಬಂದು ನಮ್ಮ ಎಲ್ಲ ಮನದಾಳದ ಎಲ್ಲ ಕುಟುಂಬಗಳ ಎಲ್ಲ ವ್ಯಕ್ತಿತ್ವಗಳ ವಿಚಾರಗಳನ್ನು, ಪ್ರಾರ್ಥನೆಗಳನ್ನು ನಿಮ್ಮ ಪಾದ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ತಂದೆಯೇ, ಸದುತ್ತರವನ್ನು ದಯಪಾಲಿಸಿರಿ. ನಿಮ್ಮ ಉತ್ತರವು ನಮ್ಮ ಹೃದಯಗಳಲ್ಲಿ ಅತಿ ಬಲಿಷ್ಠವಾದ ನಂಬಿಕೆಯನ್ನು ಹುಟ್ಟು ಹಾಕಲಿ. ಆ ನಂಬಿಕೆಯು ನಾವು ಸರ್ವ ಸಮಯದಲ್ಲಿಯೂ ಕೂಡ ನಿಮ್ಮ ಆಶ್ರಯದಲ್ಲಿ ಸದಾ ಸುರಕ್ಷಿತವಾದ ಜೀವಿತವನ್ನು ಹೊಂದಿಕೊಳ್ಳುವಂತೆ ಮಾಡಲಿ. ನಿಮ್ಮ ಅನುಗ್ರಹ, ನಿಮ್ಮ ಕೃಪೆ, ನಿಮ್ಮ ಹಸ್ತವು ಸದಾ ಕಾಲವು ನಿಮ್ಮಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಕಾರ್ಯ ಮಾಡಲಿ. ನಿಮ್ಮ ನಾಮವು ಸದಾ ಕಾಲಕ್ಕೂ ಮಹಿಮೆ ಹೊಂದಲಿ ತಂದೆಯೇ. ಆಮೇನ್.